ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಆಗಲೇ ಸ್ವಲ್ಪ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನೆಲ್ಲ ನಾದಿಟ್ಟಿದ್ದೀನಿ. ಹಾಗೆ ನನಗೆ ಸ್ವಲ್ಪ ABC ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರು ಸೇರಿಸಿ ಆ್ಯಪಲ್, ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಸೇರಿಸ್ಬಿಟ್ಟು ABC ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ಕುಡಿಬೇಕು. ಇನ್ನು ಟೈಮ್ ಬಂದು 5:51 ಆಗಿದೆ. 5:51 ಆಗಿದೆ. ಆಗಲೇ ಎಷ್ಟು ಚೆನ್ನಾಗಿ ಬೆಳಕಾಗ್ತಿದೆ ನೋಡಿ. ಮುಂಚೆ ಎಲ್ಲ 6:30 ಆದ್ರೂ ಬೆಳಕೆ ಆಗ್ತಾ ಇರಲಿಲ್ಲ. ನಾನೇನಪ್ಪ ಇನ್ನು ಕತ್ಲೆ ಇದೆ ಅಂತಲೇ ಅಂದ್ಕೊಳ್ತಾ ಇದ್ದೆ. ಅದಲ್ಲದೆ ಈ ಲೈಟ್ ಹಾಕ್ತಿರ್ತಿದ್ನಲ್ಲ, ತರಕಾರಿ ಎಲ್ಲ ಅದೇ ಲೈಟಲ್ಲಿ ಹಚ್ಕೊಂಡು ಬಿಡ್ತಾ ಇದ್ದೆ. ಇವಾಗ ಇನ್ನು 5:45ಗೆಲ್ಲನೇ ಚೆನ್ನಾಗಿ ಬೆಳಕಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಬದನೆಕಾಯಿ ಮಾಡಬೇಕು, ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ಬೇಕು. ನನ್ನ ಹಸ್ಬೆಂಡ್ಗೆ ಈ ಬೇಸಿಗೆಲಿ ಎಣ್ಣೆ ಬದನೆಕಾಯಿ ತಿನ್ಬೇಕಂತೆ ಒಂದು 4-5 ದಿನದಿಂದ ಕೇಳ್ತಾನೆ ಇದ್ರು. ನಾನು ಬೇಸಿಗೆ ಅಲ್ವಾ ಬೇಡ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಹೀರೆಕಾಯಲ್ಲಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಅವ್ರಿಗೆ ಹೀರೆಕಾಯಲ್ಲಿ ಮಾಡಿದ್ರೆ ಅದು ಎಣ್ಗಾಯಿ ಅಂತಲೇ ಅನ್ಸಲ್ವಂತೆ, ಆ ಬದನೆಕಾಯಲ್ಲಿ ಮಾಡಿದ್ರೇ ಅದು ಎಣ್ಗಾಯಿ ಅಂತ ಅನ್ಸೋದಂತೆ. ಹಂಗಾಗಿ ಇವತ್ತು ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೊಳಕೆ ಹೆಸರು ಕಾಳು ಹಾಕ್ಬಿಟ್ಟು ಪಲ್ಯ ಕೂಡ ಮಾಡ್ಕೊಳ್ತೀನಿ. ಹಾಗೆ ಚಪಾತಿಗೆ ಇದ್ರದ್ದು ಫೈಬರ್ ಮಿಕ್ಕಿತ್ತಲ್ಲ, ಅದನ್ನೇ ಹಾಕಿ ಕಲಸಿಟ್ಟಿದ್ದೀನಿ. ನನಗೇನೋ ಬೀಟ್ರೂಟ್ನ ಗ್ರೈಂಡ್ ಮಾಡಿಬಿಟ್ಟು ಹಂಗೆ ಕುಡಿಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಒಂಥರ ಇಲ್ಲೆಲ್ಲ ಇಟ್ಕೊಂಡಿರೋ ಥರ ಅನಿಸ್ತಾ ಇರುತ್ತೆ ಅದು ನಾನು ಕುಡಿತಾ ಇದ್ರೆ. ಹಂಗಾಗಿ ನಾನು ಅದನ್ನು ಸೋದಿಸ್ಕೊಂಡೇ ಕುಡಿತೀನಿ, ವೇಸ್ಟ್ ಮಾಡಬಾರ್ದಲ್ವಾ. ಅದಕ್ಕೆ ಚಪಾತಿ ಹಿಟ್ಟಿಗೆನೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಇಲ್ಲಿ ಎತ್ತಿಟ್ಟಿದ್ದೀನಿ. ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಇವಾಗ ಎಣ್ಣೆ ಬದನೆಕಾಯಿ ಅಥವಾ ಎಣ್ಗಾಯಿ ರೆಸಿಪಿನೂ ಕೂಡ ತೋರಿಸ್ತೀನಿ. ಜೊತೆಗೆ ಹೆಸರು ಕಾಳಿನ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮಾಗಿ ಹೋಗ್ಬಿಡುತ್ತೆ. ಇನ್ನು ಇವಾಗ ಆ ಎಣ್ಣೆ ಬದನೆಕಾಯಿಗೆ ಬೇಕಾಗೋ ತರಕಾರಿ ಹಾಗೆ ಹೆಸರು ಕಾಳು ಪಲ್ಯ ಮಾಡ್ತೀನಿ ಅನ್ನಲ್ಲ, ಅದಕ್ಕೆ ಬೇಕಾಗೋದೆಲ್ಲನೂ ನೀಟಾಗಿ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಈ ತರಕಾರಿನೆಲ್ಲ ಹೆಚ್ಕೊಳ್ಳೋ ಕೆಲಸ ಆಯಿತು ಅಂದರೆ ಇನ್ನು ಅಡುಗೆ ಮಾಡೋ ಕೆಲಸನೂ ಕೂಡ ಬೇಗನೆ ಮುಗ್ದೋಗ್ಬಿಡುತ್ತೆ. ಇವಾಗ ಮೊದಲನೇದಾಗಿ ಎಣ್ಗಾಯಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಒಂದು ಖಾಲಿ ಕಡಾಯಿಗೆ ನಾನು ಒಂದು 3 ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ 2 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಅಂತ ಹೇಳ್ಬಿಟ್ಟು. ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಖಾರ ಜಾಸ್ತಿ ಬೇಕು ಅಂದರೆ 2 ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಮತ್ತು ಖಾರ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೇ. ಇನ್ನು ಅದೇ ಕಡಾಯಿಗೆ ಒಂದು 3 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಬದಲು ಕಪ್ಪೆಳ್ಳು ಕೂಡ ತೊಗೊಳ್ಬೋದು. ಒಂದು 2-3 ಸೆಕೆಂಡ್ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಇಲ್ಲಾಂದರೆ ಕಪ್ಪಗಾಗಿ ಹೋಗ್ಬಿಡುತ್ತೆ, ಎಳ್ಳಾಗಿರೋದ್ರಿಂದ ಕಹಿ ಬಂದುಬಿಡುತ್ತೆ. ಇವಾಗ ಅದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಅದೇ ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 7-8 ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನುವಾಗ ನಾವು 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಸೇರಿಸಿದ್ಮೇಲೆ ಸ್ವಲ್ಪ ಹಂಗೆ ಹುರ್ಕೊಂಡ್ಬಿಟ್ಟು ಅದನ್ನು ಕೂಡ ತಣ್ಣಗಾಗಲಿ ಅಂತ ಹೇಳಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟರಲ್ಲಿ ಕಡಲೆ ಬೀಜ ಮತ್ತು ತೆಂಗಿನಕಾಯಿ ತುರಿನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಅದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿತ್ತು. ಅದನ್ನು ಸ್ವಲ್ಪ ತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ. ಈಗ ನೋಡ್ತಿದ್ದೀರಲ್ಲ, ಇಷ್ಟ ಆದರೆ ಸಾಕಾಗುತ್ತೆ. ಇದಕ್ಕೆ ನಾನು ಈರುಳ್ಳಿನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು 1 ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಆದರೆ ಬೆಲ್ಲ ಹಾಕಿದ್ರೆ ಒಂದು ಎಕ್ಸ್ಟ್ರಾ ರುಚಿ ಬರುತ್ತೆ ಅಷ್ಟೇ. ಜೊತೆಗೆ ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ಬಿಟ್ಟು ಇನ್ನೊಂದು ಸಲ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ರೌಂಡ್ ಹಂಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ರುಬ್ಬಿರೋ ಮಸಾಲೆನ ಬದನೆಕಾಯಿನ ಮಾಮೂಲಿಯಾಗಿ 4 ಭಾಗ ಥರ ಮಾಡಿಕೊಂಡು ಅದಕ್ಕೆ ತುಂಬ್ತಾ ಇದ್ದೀನಿ. ಈ ಥರ ತುಂಬಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಮಸಾಲೆ ಎಲ್ಲ ಬದನೆಕಾಯಿ ಒಳಗಡೆ ಎಲ್ಲ ಇಟ್ಕೊಳುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ರುಬ್ಬಿರೋ ಮಸಾಲೆ ಎಲ್ಲನೂ ಬದನೆಕಾಯಿಗೆ ತುಂಬಿದ ಮೇಲೆ ಇನ್ನು ಸ್ವಲ್ಪ ಮಸಾಲೆ ಉಳ್ಕೊಳುತ್ತೆ, ಅದನ್ನು ನಾವು ಹಂಗೆ ಇಟ್ಕೊಳ್ಬೇಕಾಗತ್ತೆ. ಅದು ಕೂಡ ನಾವು ಬೇಯಿಸುವಾಗ ಬೇಕಾಗುತ್ತೆ. ನಾನು ಒಂದು 300 ಗ್ರಾಮಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಅದೇ ಕಡಾಯಿಗೆ ನಾವು ಒಂದು 2-2.5 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಬೇಕಾಗತ್ತೆ. ಎಣ್ಗಾಯಿ ಅಥವಾ ಎಣ್ಣೆ ಬದನೆಕಾಯಿ ಅಂದಮೇಲೆ ನಾವು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಂಡ್ರೆ ಅದು ರುಚಿಯಾಗಿ ಬರೋದು. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ
ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಬದನೆಕಾಯಿಗೆ ಮಸಾಲೆ ಎಲ್ಲನೂ ತುಂಬಿಟ್ಟಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬದನೆಕಾಯಿನೆಲ್ಲ ಸೇರಿಸಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಈಗ ನೀವು ಬದನೆಕಾಯಿನ ನೋಡ್ತಿರ್ಬೋದು, ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಅದು ಸ್ವಲ್ಪ ಎಣ್ಣೆಲೇ ನೀಟಾಗಿ ಫ್ರೈ ಆಗಬೇಕು. ನಾವು ಎಣ್ಣೆಲಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟೇ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಅದು ಎಷ್ಟು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿದೆ ಅಂತೇಳಿ. ಒಂದು 5-6 ನಿಮಿಷ ಟೈಮ್ ಹಿಡಿಯುತ್ತೆ ನಾವು ಇದನ್ನು ಮಾಡ್ಕೊಳ್ಳಿಕ್ಕೆ. ಇವಾಗ ನಾನು ಆಗಲೇ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡಿದ್ದೆ ನೋಡಿ, ಅದನ್ನು ಇವಾಗ ಈ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಈ ಟೈಮಲ್ಲಿ ಸೇರಿಸ್ಕೊಳ್ತೀನಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ನಾವು ಚಪಾತಿಗೆ ಮಾಡ್ಕೊಳ್ತಾ ಇದ್ದೀನಲ್ಲ, ನನಗೆ ಗ್ರೇವಿ ಸ್ವಲ್ಪ ತೆಳ್ಳಗಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಕೆಲವರು ಅನ್ನಕ್ಕೂ ಕೂಡ ಇದನ್ನು ಮಾಡ್ಕೊಳ್ತಾರೆ, ಮುದ್ದೆಗೆ ಅನ್ನಕ್ಕೂ ಕೂಡ ಮಾಡ್ಕೊಳ್ತಾರೆ. ಆವಾಗ ಸ್ವಲ್ಪ ನಾವು ಗಟ್ಟಿಯಾಗಲ್ದೆ ತೆಳ್ಳಗೆ ಮಾಡ್ಕೊಳ್ಬೋದು. ಈ ಥರ ಚಪಾತಿಗೆಲ್ಲ ಮಾಡ್ಕೊಂಡಾಗ ಸ್ವಲ್ಪ ಗ್ರೇವಿ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕಿ ಒಂದು 10-12 ನಿಮಿಷ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಎಣ್ಣೆ ಬದನೆಕಾಯಿ ಅಥವಾ ಎಣ್ಗಾಯಿ ರೆಡಿನೇ ಆಗೋಗ್ಬಿಡುತ್ತೆ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಇದು ನಾನು ಮಾಡೋ ಎಣ್ಗಾಯಲ್ಲಿ ಒಂಥರ ಎಣ್ಗಾಯಿ ಅಂತಲೇ ಹೇಳ್ಬೋದು. ನಾನು ಮಾಡೋ ಎಲ್ಲ ಥರ ಎಣ್ಗಾಯಿ ಕೂಡ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ. ಅವರು ಬದನೆಕಾಯಿನೇ ತಿನ್ನಲ್ಲ, ಆದರೆ ಈ ಎಣ್ಗಾಯಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಾದಮೇಲೆ ನಾನು ಸ್ವಲ್ಪ ಮೊಳಕೆ ಕಾಳನ್ನೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡು ಬಿಡೋಣ ಅಂತೇಳಿ ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದು 6-7 ಬೆಳ್ಳುಳ್ಳಿ, ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಮಾಡಿಕೊಂಡ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮಗೆ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ. ಹಾಗೆ 1 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಕೂಡ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಹಂಗೆ ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ. ನೀರೇನು ಹಾಕಬಾರ್ದು, ಬರೀ ಹಂಗೆ ಒಂದು 2-3 ರೌಂಡ್ ನಾವು ರುಬ್ಕೊಂಡ್ಬಿಟ್ರೆ ಸ್ವಲ್ಪ ತರಿಯಾಗಿ ಅದು ಒಂಥರ ಪೇಸ್ಟ್ ಥರ ಆಗುತ್ತೆ. ಇವಾಗ ಅದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಅದೇ ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು 2-3 ಇಲುಕ್ಲು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಹಸಿರು ಮೆಣಸಿನ್ಕಾಯಿ ಹುಣಸೆ ಎಲ್ಲ ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹಂಗೆ ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ 1 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ, ತೀರಾ ಜಾಸ್ತಿನೂ ಅಲ್ಲ ಸ್ವಲ್ಪ ಕಡಿಮೆನೂ ಅಲ್ಲ, ಮೀಡಿಯಮ್ಮಾಗಿ ಹಾಕ್ಕೊಂಡ್ಬಿಟ್ಟು ಹುರ್ಕೊಂಡು ಅದಕ್ಕೆ ಒಂದು ಸಣ್ಣ ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಮೊಳಕೆ ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿಟ್ಕೊಂಡು ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಹಂಗೇ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಹಬೆಗೇ ಈ ಕಾಳುಗಳು ಕೂಡ ನೀಟಾಗಿ ಬೆಂದ್ಕೊಳುತ್ತೆ. ಬೇಕಂದರೆ ಒಂದು 3-4 ಸ್ಪೂನ್ ಆಗುವಷ್ಟು ನೀರು ಕೂಡ ಸೇರಿಸ್ಕೊಂಡು ಬೇಯಿಸ್ಕೊಳ್ಬೋದು. ರುಚಿ ಏನು ಅಷ್ಟೊಂದು ವ್ಯತ್ಯಾಸದಲ್ಲಿ ಇರಲ್ಲ. ಇನ್ನು ಇದು ರೆಡಿ ಆಗೋಕ್ಕೆ ಒಂದು 10 ನಿಮಿಷನಾದರೂ ಬೇಕಾಗುತ್ತೆ. ಅಷ್ಟರಲ್ಲಿ ಇನ್ನೊಂದು ಕಡೆ ಸೈಡಲ್ಲಿ ನಾನು ಚಪಾತಿನ ಮಾಡ್ಕೊಂಡು ಬಿಡೋಣ ಅಂತೇಳಿ ಆ ಕಡೆ ಒಲೆಗೆ ಕಾಳನ್ನ ಇಟ್ಬಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಇವಾಗ ಚಪಾತಿನೂ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದೇ ಥರ ಮಾಡ್ಕೊಂಡು ಬಿಡ್ತೀನಿ, ಯಾಕಂದರೆ ನನಗೂ ಕೂಡ ಟೈಮ್ ಸೇವ್ ಆಗುತ್ತೆ, 2 ಕೆಲಸನೂ ಒಟ್ಟಿಗೆ ಮಾಡ್ಕೊಂಡಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಚಪಾತಿನ ಮಾಡ್ತಾ ಇದ್ದೀನಲ್ಲ, ಇದಕ್ಕೆ ಎಣ್ಣೆ ಏನೂ ಆಗ್ತಾಯಿಲ್ಲ. ನಾನು ಆಲ್ಮೋಸ್ಟ್ ಯಾವಾಗಲೂ ಚಪಾತಿಗೆ ಎಣ್ಣೆ ಆಗೋಕ್ಕೆ ಹೋಗಲ್ಲ, ನಮಗದು ಅಭ್ಯಾಸ ಆಗೋಗ್ಬಿಟ್ಟಿದೆ ಎಣ್ಣೆ ಇಲ್ಲದೆ ತಿಂದು. ಇವತ್ತು ಸ್ವಲ್ಪ ಎಣ್ಣೆ ಬದನೆಕಾಯಿಗೆ ಎಣ್ಣೆ ಜಾಸ್ತಿನೇ ಆಗೋಯ್ತಲ್ಲ, ಹಾಗಾಗಿ ಏನು ಎಣ್ಣೆನೂ ಹಾಕಲಿಲ್ಲ. ಹಾಗೆ ಕಾಳಿಗೂ ಕೂಡ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡೆ. ಇನ್ನು ಚಪಾತಿ ಎಲ್ಲ ಮಾಡಿ ಲಟ್ಟಿಸ್ಬಿಟ್ಟಿದ್ದಾದಮೇಲೆ ಪಾತ್ರೆ ಕೂಡ ತೊಳ್ಕೊಂಡ್ಬಿಟ್ಟೆ. ಅಷ್ಟರಲ್ಲಿ ಕಾಳು ಕೂಡ ನೀಟಾಗಿ ಬೆಂದ್ಕೊಂಡು ರೆಡಿಯಾಗಿದೆ. ಇದಕ್ಕೆ ನಾನು ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಕಾಳಿನ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ. ನಾವು ಸಾಮಾನ್ಯವಾಗಿ ಬೇರೆ ಥರ ಮಾಡ್ತೀವಿ ಅಲ್ವಾ ಈ ಕಾಳು ಪಲ್ಯ ಎಲ್ಲನೂ, ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಇದು ಕೂಡ ಒಂಥರ ಚೆನ್ನಾಗಿರುತ್ತೆ, ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಹೊಂದ್ಕೊಳುತ್ತೆ. ಹಾಗೆ ದೋಸೆಗೂ ಕೂಡ ನಾವು ಇದನ್ನು ತಿನ್ಕೊಳ್ಬೋದು, ಇಲ್ಲ ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಥರ ಕೂಡ ಇದನ್ನ ಇಟ್ಕೊಂಡು ತಿನ್ಕೊಳ್ಬೋದು. ಇವಾಗ ಟೈಮ್ ಬಂದು 8:30 ಆಯಿತು. ನನಗೂ ಟೈಮ್ ಆಗೋಯ್ತು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಾಯಿತು. ಇನ್ನು ನನಗೆ ಸ್ವಲ್ಪ
ಫ್ರೂಟ್ಸ್ ಎಲ್ಲ ಹಾಕೊಂಡು ಕಸ್ಟರ್ಡ್ನ ಮಾಡ್ಕೊಳ್ಬೇಕು. ನಾರ್ಮಲಾಗಿ ಕಸ್ಟರ್ಡ್ ಪೌಡರ್ನೆಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ಅಲ್ಲ, ಸಿಂಪಲ್ ಆಗಿ ಕೋಕೋನಟ್ ಮಿಲ್ಕ್ನೆಲ್ಲ ಹಾಕಿ ನಾನು ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಆಗಲೇ ನಾನು ತೆಂಗಿನ ಹಾಲನ್ನು ಕೂಡ ತೆಗೆದುಬಿಟ್ಟು ಇಟ್ಬಿಟ್ಟು ಹೋದೆ, ಯಾಕಂದರೆ ಟೈಮ್ ಆಗಿ ಹೋಗ್ಬಿಡತ್ತಲ್ಲ ಅಂತ ಹೇಳ್ಬಿಟ್ಟು. ಇದೊಂದು ತುಂಬಾ ಈಸಿ. ನಮ್ಗೇನಾದ್ರೂ ಫ್ರೂಟ್ ಸಲಾಡ್ ತಿನ್ನಬೇಕು, ಇಲ್ಲಾಂದರೆ ಮಿಕ್ಸ್ ಫ್ರೂಟ್ಸ್ ಎಲ್ಲನೂ ಒಂಥರ ಡೆಸರ್ಟ್ ಥರ ಮಾಡ್ಕೊಂಡು ತಿನ್ನಬೇಕು, ಈ ಥರ ಏನಾದರೂ ತಿನ್ಬೇಕಂತ ಅನ್ನಿಸ್ದಾಗ ಬ್ರೇಕ್ಫಾಸ್ಟ್ಗೆ ತೊಗೊಳ್ಬೇಕು ಅಂದರೆ ನಾವು ಈ ಥರ ಕಸ್ಟರ್ಡ್ನ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಈಸಿ ಕೂಡ, ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಬೇಗ ಮಾಡ್ಕೊಂಡ್ಬಿಡ್ಬೋದು. ನಾನು ಹಣ್ಣೇನು ಕಟ್ ಮಾಡಿಟ್ಟಿಲ್ಲ, ಇವಾಗ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಬಿಟ್ಟು ಅದಾದಮೇಲೆ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಕೂಡ ತೋರಿಸ್ತೀನಿ. ಒಂದು ಜಾರ್ಗೆ ಇವಾಗ ಒಂದು ಗ್ಲಾಸ್ ಆಗುವಷ್ಟು ತೆಂಗಿನ ಹಾಲನ್ನ ತಗೊಂಡಿದ್ದೀನಿ. ಒಂದು ಕಾಯಲ್ಲಿ ನಾನು ಕಾಲು ಭಾಗದಷ್ಟು ತೆಂಗಿನಕಾಯಿನ ತೊಗೊಂಡು ಈ ತೆಂಗಿನ ಹಾಲನ್ನ ಮಾಡ್ಕೊಂಡಿರೋದು. ಸ್ವಲ್ಪ ರುಚಿಗೆ ಅಂತ ಹೇಳ್ಬಿಟ್ಟು 1 ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು 1 ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಕೋಕೋ ಪೌಡರ್ ಬದಲು ನಾವು ಏಲಕ್ಕಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಕೋಕೋ ಪೌಡರಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೆ ಅದೊಂಥರ ಟೇಸ್ಟ್ ಬರುತ್ತೆ, ಏಲಕ್ಕಿ ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟ್ ಬರುತ್ತೆ. ಎರಡೂ ಥರ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈ ಮೂರನ್ನು ಕೂಡ ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬೌಲ್ಗೆ ಇವಾಗ ಒಂದು ಅರ್ಧದಷ್ಟು ಮಾವಿನ ಹಣ್ಣು, 1 ಸಪೋಟ ಹಣ್ಣು, ಒಂದು ಅರ್ಧದಷ್ಟು ಸೇಬಿನ ಹಣ್ಣು, 1 ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಹಣ್ಣುಗಳನ್ನ ಹಾಕಬೇಕು ಅಂತ ಕೂಡ ಏನಿಲ್ಲ, 1-2 ಹಣ್ಣಲ್ಲೂ ಕೂಡ ನಾವು ಮಾಡ್ಕೊಳ್ಬೋದು. ಹಾಗೆ ಬೇರೆ ಹಣ್ಣುಗಳಲ್ಲೂ ಕೂಡ ಮಾಡ್ಕೊಳ್ಬೋದು. ನಾನು ಮನೇಲಿ ಯಾವ್ಯಾವೆಲ್ಲ ಹಣ್ಣುಗಳನ್ನ ಇತ್ತು ಅದನ್ನು ನೋಡಿ ಹಾಕ್ಕೊಂಡೆ ಅಷ್ಟೇ. ಇನ್ನು ಇದಕ್ಕೆ ನಾನು ಕೋಕೋ ಪೌಡರ್ ಮತ್ತು ತೆಂಗಿನ ಹಾಲನ್ನೆಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಕೂಡ ಎತ್ತಿಟ್ಟರು ಕೂಡ ಚೆನ್ನಾಗಿರುತ್ತೆ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಫ್ರಿಜ್ಜಲ್ಲೇನು ಎತ್ತಿಟ್ಟಿಲ್ಲ. ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಇವಾಗ ಇದಕ್ಕೆ ನಾನು ಕೊನೆಯಲ್ಲಿ ಗಾರ್ನಿಷಿಂಗಿಗೆ ಅಂತ ಹೇಳ್ಬಿಟ್ಟು ದಾಳಿಂಬೆ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬಾದಾಮಿ, ಗೋಡಂಬಿ ಹಾಗೆ ಸನ್ಫ್ಲವರ್ ಸೀಡ್ಸ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಕೋಕೋ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ನಾವು ಮೇಲ್ಗಡೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ನಮಗೂ ಕೂಡ ತಿನ್ನಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಎಲ್ಲನೂ ಹಾಕ್ಕೊಂಡು ಒಟ್ಟಿಗೆ ಮಿಕ್ಸ್ ಕೂಡ ಮಾಡ್ಕೊಳ್ಬೋದು. ನಮಗೇನಾದರೂ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕಂತ ಹೇಳಿದ್ರೆ ಈ ಥರ ಮಾಡಿಕೊಂಡ್ರೆ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೇನಾದರೂ ಇದು ತೆಳ್ಳಗಿರೋದು ಈ ಥರ ಲಿಕ್ವಿಡ್ ಥರ ಇರೋದು ಇಷ್ಟ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಬಾಳೆಹಣ್ಣನ್ನ ತೆಂಗಿನ ಹಣ್ಣಿಗೆ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ನಡೆಯುತ್ತೆ. ಬಾಳೆಹಣ್ಣಿಲ್ಲ ಅಂದರೆ ಆ್ಯಪಲ್ನ ಹಿಂಗೆ ಮಾಡ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಆದಮೇಲೆ ಅದೇ ಸ್ವಲ್ಪ ಗಟ್ಟಿ ಆಗುತ್ತೆ, ಯಾಕಂದರೆ ಕೋಕೋ ಪೌಡರ್ನೆಲ್ಲ ಹಾಕೊಂಡಿದ್ದೀವಲ್ಲ, ಅದೇ ಸ್ವಲ್ಪ ಗಟ್ಟಿ ಆಗುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದಕ್ಕೆ ಯಾವ ಫ್ರೂಟ್ಸ್ ಆದರೂ ಹಾಕೊಬೋದು. 1 ಬೌಲ್ ತಿಂದರೆ ಹೊಟ್ಟೆ ಫುಲ್ ಆಗಿ ಹೋಗ್ಬಿಡುತ್ತೆ. ಮಧ್ಯಾಹ್ನ ತನಕ ಹಶ್ವೆ ಆಗಲ್ಲ ನಿಜವಾಗ್ಲೂ. ಬೆಲ್ಲ ಕೂಡ ಆಪ್ಷನ್, ಹಾಕಿದ್ರೂ ನಡೆಯುತ್ತೆ, ಹಾಕಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಹಾಕಿಲ್ಲ ಅಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಿರುತ್ತೆ, ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ತಿನ್ನೋದಕ್ಕೆ. ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ. ಇನ್ನು ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ನ ಕಳ್ಸೋಣ, ಅವ್ರಿಗೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಪ್ಗೆ ಹೊರಟೆ. ಅವರು ಅಲ್ಲಿ ಕಮೆಂಟ್ಸ್ನೆಲ್ಲ ನೋಡ್ತಾಯಿದ್ರು. ನಾನು ಹೋಗಿದ ತಕ್ಷಣ ಚೇಂಜ್ ಮಾಡಿಬಿಟ್ರು, ಅದನ್ನೇ ಸುಮ್ಮನೆ ತೆಗೆದ್ಬಿಟ್ರು. ಇವಾಗ ನೋಡ್ತಾರೆ ಸುಮ್ಮನೆ ಹೆಂಗೆಲ್ಲ ಕಮೆಂಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ನಾನು ಬಂದ ತಕ್ಷಣ ಚೇಂಜ್ ಮಾಡಿಬಿಟ್ರು. ಹಂಗೆ ರಿಪ್ಲೈ ಮಾಡಿದ್ರೆ ಆಗುತ್ತೆ ಅಲ್ಲ. ನಾನು ರಿಪ್ಲೈ ಮಾಡಿದ್ರೆ ಅಷ್ಟೇ, ಎಲ್ಲ ಲೇಡೀಸ್ ಎಲ್ಲ ಕಮೆಂಟ್ ಬಿಡುತ್ತಾರೆ, ನಾನು ಹೆಂಗೆ ರಿಪ್ಲೈ ಮಾಡಲಿ. ಟೈಮ್ ಆಗಿಲ್ವಾ? ನಿಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೂ ಹೇಳ್ಬಾರ್ದು, ಅದು ರೂಲು, ಗೊತ್ತಿಲ್ವಾ? ಫ್ಯಾನ್ ಆಫ್ ಮಾಡಪ್ಪು ಸ್ವಲ್ಪ. ಇವತ್ತು ಸಂಜೆ ಊರಿಗೆ ಹೋಗ್ಬೇಕು, ಅದಕ್ಕೆ ಬೇಗ ಬರೋಕ್ಕೆ ಹೇಳಿದ್ದೀನಿ. ಇದೇನು ಮಾಡ್ತಾರೋ ಗೊತ್ತಿಲ್ಲ. ಎಷ್ಟು ಗಂಟೆಗೆ? ಬುಧವಾರ ಆಲ್ರೆಡಿ ಹೋದವಾರನೇ ಹೇಳಿದ್ದೀನಿ. ಬುಧವಾರ ಗುರುವಾರ ಬೇಗ ಹೋಗ್ಬೇಕು, ಗುರುವಾರ ರಜೆ ಬೇಕು, ಬುಧವಾರ ಬೇಗ ಹೋಗ್ಬೇಕು. ಆಯಿತು ಗ್ರ್ಯಾಂಟೆಡ್ ಅಂತ ಹೇಳಿದ್ರು. ಇವರು ಎಷ್ಟು ಜೋರು ಮಾತಾಡ್ತಾರೆ ಗೊತ್ತಾ? ನನ್ನ ಧ್ವನಿಗಿಂತ ಇವ್ರ ಧ್ವನಿ ತುಂಬ ಜೋರಿಗಿರುತ್ತೆ. ಈ ಥರ ಏನಾದರೂ ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಬಂದರೆ ಲೋ ಆಗಿಬಿಡುತ್ತೆ ವಾಯ್ಸ್.
ಜೋರಾಗಿ ಮಾತಾಡಕ್ ಬಿಡಲ್ಲ ನಮ್ಮ ಮನೇಲಿ. ಹೊಡಿತಾರೆ. ನೋಡಕ್ಕೆ ಮೂರ್ತಿ ಚಿಕ್ಕದು ಅವ್ರದ್ದು, ಆದ್ರೆ ಕೀರ್ತಿ ಜಾಸ್ತಿ ಐತೆ, ಹಂಗಾಗಿ ನಾನು ಜೋರಾಗಿ ಮಾತಾಡಲ್ಲ. ಏನಿಲ್ಲ, ಜೋರು ಮಾತಾಡ್ತಾರೆ, ಕ್ಯಾಮ್ರಾ ಮುಂದೆ ಸೈಲೆಂಟ್ ಆಗಿಬಿಡ್ತಾರೆ ಅಷ್ಟೆ. ಅದು ಹೆಂಗೆ ಜಡೆ ರೌಂಡ್ ಕಟ್ಟೋದು, ಅದನ್ನ ತೋರ್ಸಂಗೆ. ಅದೇ ಕೋಣಿನ ಏನೋ ಅಂತ ಹಾಕಿದ್ರು ಎಷ್ಟೊಂದು ಜನ ಪಾಪ. ಹಾ ತಿರ್ಗ್ಸು. ಹಾ ಇರೋ ಈ ರಿಬ್ಬನ್ನ ತೆಗೆದ್ಬಿಡ್ಬೇಕು. ರಿಬ್ಬನ್ ಏನು ಹಾಕೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಹಿಂಗೆ ಕೂದಲಿರುತ್ತಲ್ಲ, ಹಿಂಗೆ ತಗೊಂಡು ಗಂಟು ಹಾಕೊಂತೀವಿ ನಾವು. ಆ ಥರ ಗಂಟು ಹಾಕೊಂಡು ಸ್ವಲ್ಪ ಇದು ಮಾಡ್ಕೊಬೇಕು. ಈಗ ಅರ್ಧ ಮಾಡಿಬಿಟ್ಟು ಒಂದು ಕ್ಲಿಪ್ನ ಇಲ್ಲಿಗೆ ಹಾಕೊಂಡ್ರೆ ಆಯ್ತು. ಕ್ಲಿಪ್ ಏನೋ ತಂದಿಲ್ಲ, ನೀಟಾಗಿ ತೋರಿಸೋಣ ಅಂದರೆ ಕೆಳಗಡೆ ಇಲ್ಲಿ ಕ್ಲಿಪ್ ಹಾಕೊಂಡ್ರೆ ಆಯಿತು. ಫ್ರಂಟಿಂದ ಹಿಂಗೆ ಕಾಣಿಸುತ್ತೆ. ಇಷ್ಟೇ, ಅದೇನು ಜಾಸ್ತಿ ಕಷ್ಟ ಏನಲ್ಲ. ರಿಬ್ಬನ್ ತೆಗ್ದ್ಬಿಟ್ಟಾದ್ರೂ ಮಾಡ್ಕೊಳ್ಬೋದು, ರಿಬ್ಬನ್ ಹಾಕೊಂಡಾದ್ರೂ ಮಾಡ್ಬೋದು. ಇನ್ನು ಇವತ್ತು ನಾವು ಸಂಜೆ ಊರಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ. ಯಾಕಂದರೆ ನನ್ನ ಕಸಿನ್ ಮದುವೆ ಇದೆ ನಾಳೆ, ಹಾಗಾಗಿ ನಾವು ಊರಿಗೆ ಹೊರಡ್ತಾ ಇರೋದು. ಅವಳಿಗೂ ಕೂಡ ಏನಾದರೂ ಗಿಫ್ಟನ್ನ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ನಾವು ಬರೋ ಗೋಲ್ಡ್ ಶಾಪ್ಗೆ ಬಂದಿದ್ದು. ಈ ಸಲ ನಾವು ಕೂಡ ಮನೇನ ಲೀಸ್ಗೆ ಹಾಕ್ಸ್ಕೊಳ್ಬೇಕು ಅಂತ ಹೇಳಿ ಅಮೌಂಟ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿರೋದನ್ನ ಅಲ್ಲಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಕೆಲವೊಂದು ಕಮಿಟ್ಮೆಂಟ್ಸ್ ಕೂಡ ಜಾಸ್ತಿ ಇದೆ, ಹಾಗಾಗಿ ಬೇರೆ ಏನು ಅವಳಿಗೆ ಗಿಫ್ಟ್ ಕೊಡಲಿಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಏನಾದರೂ ಬೆಳ್ಳಿಯಲ್ಲಿ ಅವಳಿಗೆ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದು. ನಾನು ರಾಧಾಕೃಷ್ಣಂದು ಚಿಕ್ಕದು ಮೂರ್ತಿ ಬರುತ್ತೆ ನೋಡಿ, ಅದನ್ನು ಕೊಡೋಣ ಅಂತ ಹೇಳಿ ಹೋದೆ. ಆದರೆ ಅಲ್ಲಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಅಂದರೆ ಮುಖ ಚೆನ್ನಾಗಿರಲಿಲ್ಲ. ನಾನೇನಾದ್ರೂ ಈ ಥರ ಬೆಳ್ಳಿದು ಮೂರ್ತಿ ಅಥವಾ ಏನಾದರೂ ತೊಗೊಂಡ್ರೆ ಫಸ್ಟು ನಾನು ಮುಖನ ನೋಡ್ತೀನಿ. ಅದರಲ್ಲಿ ಸ್ವಲ್ಪ ನೀಟಾಗಿ ಚೆನ್ನಾಗಿದ್ದರೆ, ಲಕ್ಷಣವಾಗಿದ್ದರೆ ನಾನು ತೊಗೊಳ್ತೀನಿ. ಇಲ್ಲಾಂದರೆ ನನಗೆ ತೊಗೊಳಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಸಾಮಾನ್ಯವಾಗಿ ಈ ಥರ ಬೆಳ್ಳಿನ ಖರೀದಿ ಮಾಡೋರೆಲ್ಲ ಅದೇ ಥರ ಯೋಚನೆ ಮಾಡ್ತಾರೆ ಅಂದ್ಕೊಳ್ತೀನಿ. ಅಂದರೆ ಲಕ್ಷ್ಮಿ ಮುಖವಾಡ ಇರ್ಬೋದು, ಇದನ್ನೆಲ್ಲ ತೊಗೊಳ್ಳೋರು ಲಕ್ಷಣನ ನೋಡಿ ತೊಗೊಳ್ತಾರೆ ಅಂತ ಹೇಳ್ಬೋದು. ನಾನು ಕೂಡ ಹಂಗೆ ಯೋಚನೆ ಮಾಡೋದು. ಇನ್ನು ಅದು ಚೆನ್ನಾಗಿರಲಿಲ್ವಲ್ಲ, ಸರಿ ಬೇಡ ಈ ಥರ ಫೋಟೋನ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಫೋಟೋನ ನೋಡ್ತಾಯಿದ್ದು. ಅದರಲ್ಲಿ ಒಂದು ಅದೇ ಥರ ಇತ್ತು, ನನಗದು ಇಷ್ಟ ಆಗಲಿಲ್ಲ. ಹಾಗಾಗಿ ಬೇರೆ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೆ. ನನಗೆ ಮೇನ್ ಅಂದರೆ ರಾಧಾಕೃಷ್ಣನೇ ಕೊಡಬೇಕು ಅಂತ ಆಸೆ ಇದ್ದಿದ್ದು. ಹಾಗಾಗಿ ಅದರಲ್ಲೇ ಸ್ವಲ್ಪ ಚೆನ್ನಾಗಿರೋದು ಫ್ರೇಮ್ ಸಿಗುತ್ತಾ ಅಂತ ಹೇಳಿ ನೋಡಿಬಿಟ್ಟು ತಗೊಂಡು. ದೊಡ್ಡದೆಲ್ಲ ಸಿಗಲೇ ಇಲ್ಲ, ಎಲ್ಲ ಸ್ವಲ್ಪ ಚಿಕ್ಕದೇ ಇದ್ದಿದ್ದು ಅಲ್ಲಿ. ಹಾಗಾಗಿ ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿರೋದನ್ನ ನೋಡಿಬಿಟ್ಟು ತೊಗೊಂಡು ಈಗ ತೋರಿಸ್ತಾ ಇದ್ದೀನಲ್ಲ, ಇದು ನನಗೂ ಇಷ್ಟ ಆಯಿತು. ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿತ್ತು, ನೀಟಾಗಿ ಮುಖ ಎಲ್ಲ ಲಕ್ಷಣವಾಗಿ, ನೋಡಲಿಕ್ಕೂ ಕೂಡ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇತ್ತು. ಹಾಗಾಗಿ ನಾನು ಇದನ್ನು ತಗೊಂಡೆ. ಇನ್ನು ಗೋಲ್ಡ್ ಶಾಪ್ಗೆ ಹೋಗಿದ್ವಲ್ಲ, ಸುಮ್ಮನೆ ಹಂಗೆ ಚಿನ್ನ ಎಷ್ಟಾಗಿದೆ ರೇಟು ಕೇಳಿ ನೋಡೋಣ ಅಂತ ಹೇಳ್ಬಿಟ್ಟು ಕೇಳಿದೆ. ನಾವು ಹೋಗಿದ್ದ ದಿನದಲ್ಲಿ 7200 ರೂಪಾಯಿ ಇತ್ತು. ನನಗೆ ಕೇಳೇ ಶಾಕ್ ಆಗೋಯಿತು. 1 ಗ್ರಾಮ್ಗೆ 7200 ರೂಪಾಯಿ. ದಿನೇ ಯಾವ ಥರ ಚಿನ್ನ ರೇಟ್ ಆಗ್ತಿದೆ ಅಂತ ಹೇಳಿದ್ರೆ ನಾವೆಲ್ಲ ಮುಂದೆ ಚಿನ್ನನ ತಗೊಳಕ್ಕಾಗುತ್ತಾ ಆಗಲ್ವಾ ಅಂತಲೇ ಅನಿಸ್ಬಿಡುತ್ತೆ, ಅಷ್ಟೊಂದು ರೇಟ್ ಆಗ್ತಾಯಿದೆ. ಇನ್ನು ಎಲ್ಲರ ಮನೇಲೂ ಸಾಮಾನ್ಯವಾಗಿ ಹೇಳ್ತಾನೆ ಇರ್ತಾರೆ ಅಲ್ವ, ನಮ್ಮ ಮನೇಲೂ ಹೇಳ್ತಾನೆ ಇರ್ತಾರೆ, ನೀವು ಅದು ಇದು ಆರ್ಟಿಫಿಷಿಯಲ್ಗೆಲ್ಲ ಕೊಟ್ಟು ದುಡ್ಡು ಕಳ್ಕೊಳ್ಳೋದ್ರ ಬದಲು, ಬಟ್ಟೆಗೆಲ್ಲ ದುಡ್ಡು ಹಾಕಿ ದುಡ್ಡು ಕಳ್ಕೊಳ್ಳೋದ್ರ ಬದಲು ಸ್ವಲ್ಪ ಅದನ್ನೇ ಉಳಿಸ್ಕೊಂಡು ಈ ಥರ ಚಿನ್ನ ಎಲ್ಲನೂ ತೆಗೆದಿಟ್ಕೊಳ್ಳಿ, ನಿಮ್ಮ ಕಷ್ಟ ಕಾಲಕ್ಕಾಗತ್ತೆ ಅಂತ ಎಲ್ಲ ಹೇಳ್ಬಿಟ್ಟು. ಅದು ನಿಜವಾಗ್ಲೂ ಎಷ್ಟು ಸತ್ಯ ಅನ್ನಿಸುತ್ತೆ ಅಲ್ವಾ. ನಾವೇನು ಬಟ್ಟೆ ಗಿಟ್ಟೆ ತೊಗೊಳ್ತಾನೇ ಇರ್ತೀವಿ, ಅದೇನಾದರೂ ನಾವು ಇನ್ನೊಂದ್ಸಲ ಮಾರಲಿಕ್ಕಾಗತ್ತೆ, ಅದರಿಂದ ನಮಗೇನು ದುಡ್ಡು ಬರೋಲ್ಲ. ಈ ಥರ ಒಡವೆ ಮೇಲೋ ಅಥವಾ ಸೈಟ್ ಮೇಲೋ ಅಥವಾ ಜಮೀನು ಮೇಲೋ ದುಡ್ಡು ಹಾಕಿದ್ರೆ ಅದು ಯಾವತ್ತಿದ್ರೂ ಕೂಡ ಡಬಲ್ ಆಗುತ್ತೆ ಅಲ್ವಾ. ಸುಮ್ಮನೆ ಹಂಗೆ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಳ್ತಾ ಇದ್ದೋ. ಮನೇಲೆಲ್ಲ ಹೇಳೋದು ಎಷ್ಟು ನಿಜ ಇರುತ್ತೆ ನೋಡು, ಇವಾಗ ನೆನ್ನೆ ಇದ್ದಿದ್ದ ರೇಟು ಇವತ್ತಿಲ್ಲ ಚಿನ್ನಕ್ಕೆ, ಇವತ್ತಿರೋ ರೇಟು ನಾಳೆ ಇರಲ್ಲ, ಕಡಿಮೆ ಅಂತೂ ಆಗಲ್ಲ, ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ ಅಲ್ಲ ಅಂತೇಳಿ ಹಿಂಗೆ ಮಾತಾಡಿಕೊಂಡು ಬಂದೋ. ನಾವು ಯಾವಾಗ್ಲೂ ಗೋಲ್ಡ್ ಶಾಪ್ಗೆ ಹೋದಾಗ ಇದೇ ಥರ ಯೋಚನೆ ಮಾಡ್ತೀವಿ. ಅಲ್ಲಿ ಬಿಟ್ಟು ಹೊರಗಡೆ ಬಂದು ಯಾವುದಾದ್ರೂ ಒಂದು ಡ್ರೆಸ್ ನೋಡಿದ್ರೆ ತೊಗೊಳ್ಳೋಣ ಇದನ್ನು ಅನಿಸ್ತಿರುತ್ತೆ. ಇನ್ನು ಯಾವುದಾದ್ರೂ ಏನಾದರೂ ಬೇರೆ ಏನಾದ್ರು ನೋಡಿದ್ರೆ ಇದನ್ನು ತೊಗೊಳ್ಳೋಣ ಅಂತ ಅನಿಸ್ತಿರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಇದೇ ಥರ ಆಗ್ತಿರುತ್ತೆ ಅಲ್ವಾ. ಇವಾಗ ನನ್ನ ಹಸ್ಬೆಂಡ್ ಕೂಡ ಶಾಪ್ಗೆ ಹೋದ್ರು. ಅಂದರೆ ನಾವು ಹೊರಡೋದು 4 ಗಂಟೆ, 4ರಿಂದ 5 ಗಂಟೆ ಆಗ್ಬೋದು. ಅದಾದ ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಗಂಟೆ ಇದ್ದಂಗೆ ಬಂದು ರೆಡಿ ಆಗಿಬಿಟ್ಟು ಹೋಗೋಣ, ಇನ್ನೇನು ಸ್ನಾನ ಮಾಡ್ಕೊಂಡು ಹೊರಡೋದು ಅಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಶಾಪ್ ಆದರೂ ಓಪನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದಾರೆ.
ಇನ್ನು ನಾನು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಸ್ಯಾರಿಗಳು ಹಾಗೆ ಡ್ರೆಸ್ನೆಲ್ಲ ಇದ್ರಲ್ಲಿ ಪ್ಯಾಕ್ ಮಾಡಿದ್ದೀನಿ. ಹೋಗ್ತಾ ಇರೋದು ಒಂದೇ ದಿನ, ಅಂದರೆ ಇವತ್ತು ಸಂಜೆ ನಾವು ಹೊರಟ್ರೆ ನಾಳೆ ಸಂಜೆ ಅಷ್ಟರಲ್ಲೆಲ್ಲ ನಾವು ಇಲ್ಲೇ ಇರ್ತೀವಿ. ಆದರೂ ಕೂಡ ಎಲ್ಲ ಪ್ಯಾಕ್ ಮಾಡಿ ತೊಗೊಂಡೋಗ್ಬೇಕು. ಯಾಕಂದರೆ ಸ್ಯಾರಿಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಅದಲ್ಲದೆ ನನ್ನ ಸ್ಯಾರಿ, ನಮ್ಮ ಚಿಕ್ಕಿ ಸ್ಯಾರಿ, ಅಮ್ಮನ ಸ್ಯಾರಿ ಎಲ್ಲ ಇಲ್ಲೇ ಇದ್ದು. ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಅವರು ಕೊಟ್ಟಿರಲಿಲ್ಲ, ಇವತ್ತು ಕೊಟ್ಟರು. ಹಾಗಾಗಿ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಕೊಂಡು ತಗೊಂಡೋಗ್ಬೇಕು. ಅದಲ್ಲದೆ ನನ್ನ ಕಸಿನ್ದು ಕೂಡ ಜ್ಯುವೆಲ್ರೀಸು ಮತ್ತು ಕೆಲವೊಂದು ಬ್ಲೌಸ್ಗಳೆಲ್ಲ ಇಲ್ಲೇ ಇದ್ದಾವೆ. ನಂದು ಮಿಸ್ ಆದರೂ ಪರವಾಗಿಲ್ಲ, ಅವಳದು ಮಿಸ್ ಆಗಬಾರ್ದು ಅಂತ ಎಲ್ಲ ಹೇಳಿ ನೀಟಾಗಿ ಅರೇಂಜ್ ಮಾಡಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೇನು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಹೊರಡಬೇಕು. ಮತ್ತು ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಆಯ್ತಾ ಅಡುಗೆ? ಅಡುಗೆ ಅಲ್ಲ, ಹಣ್ಣು. ಮತ್ತೆ ಊಟಕ್ಕೆ ಏನು ಮಾಡೋದು? ಮಧ್ಯಾಹ್ನ ಊಟ ಮಾಡಿಲ್ಲ, ಬೆಳಗ್ಗೆನೂ ತಿಂಡಿ ತಿಂದವ್ರೆ 9 ಗಂಟೆಗೆ. ಬಿಡು ಯಾಕೆ ನಾವು ಸ್ನಾನ ಮಾಡಿದ್ನಲ್ಲ, ಹೊಟ್ಟೆ ಹಸಿತೈತೆ. ಇವಾಗ ಈ ಹಣ್ಣು ಗಿಣ್ಣೆಲ್ಲ ಕಟ್ ಮಾಡಿಕೊಟ್ರೆ ಇಷ್ಟ ಆಗಲ್ಲ, ಆದ್ರೆ ಇವಾಗ ಅಡುಗೆ ಮಾಡೋಕ್ಕೂ ಆಗಲ್ಲ. ಒಂದು ಹಣ್ಣು ತಗೊಂಡು ಬರ್ತೀವಿ, ಅದರಲ್ಲಿ ಒಂದು 3/4 ಭಾಗ ಕೆಟ್ಟೆ ಹೋಗ್ಬಿಟ್ಟಿರುತ್ತೆ. ಫ್ರಿಜ್ಜಲ್ಲಿ ಮಡಗಿದ್ರೆ ಹಂಗೆ ಕೆಟ್ಟು ಹೋಗೋದು ಅದು. ನಾನು ಫ್ರಿಜ್ಜಲ್ಲೇ ಇಡಲ್ಲ, ಅಪ್ಪಿ ತಪ್ಪಿ ಇಟ್ಟರೆ 1 ದಿನ ಇಲ್ಲಾಂದರೆ 2 ದಿನ ಇಡ್ತೀನಿ. ಯಾವಾಗಲೂ ಹಂಗೆ ಹೇಳ್ತಾರೆ, ಏನು ಮಾಡಿದ್ರು ಫ್ರಿಜ್ಜಲ್ಲಿ ಇಡ್ತೀಯ. ತಂದಿದ ತಕ್ಷಣ ತಿನ್ಬೇಕು, ಇಲ್ಲ ತಿನ್ಬೇಕು ಅನ್ಸ್ದಾಗ ಹೋಗಿ ತಾಮನ್ ತಿನ್ಬೇಕು. ಅದನ್ನ ಏನಕ್ಕೆ ಅಲ್ಲಿ ಗೂಡು ಕಟ್ಬಿಟ್ಟು ಇಟ್ಕೊಂಡು ತಿನ್ನೋದು? ಇಲ್ಲೇ ಪಕ್ಕದಲ್ಲಿ ಏನಾದ್ರು ಸೈಟ್ ಇದ್ದು ಬೇಕಾಗಿದ್ದ ಹಣ್ಣು ತರಕಾರಿ ಎಲ್ಲ ಹಾಕೊಂಡಿದ್ರೆ ಅವಾಗ್ಲೇ ಹೋಗಿ ಕಿತ್ಕೊಂಡು ಅವಾಗ್ಲೇ ಹೋಗಿ ತಿನ್ಕೊಳ್ಬೋದು. ಆರೆಂಜಲ್ಲಿ ಫ್ರೆಶ್ ಎಲ್ಲ ನಾನು ಹೇಳ್ತಾ ಇರೋದು. ಈಗ ಅಂಗಡಿಲಿ ಇಟ್ಟಿರ್ತಾರಲ್ಲ, ನಿಂಗೆ ತಿನ್ಬೇಕು ಅನ್ಸಿದ್ರೆ ಫೋನ್ ಮಾಡಿ ತಂದ್ಕೊಡ್ತೀನಿ, ಇಲ್ಲ ನೀನೇ ಒಂದು ಹೆಜ್ಜೆ ವಾಕ್ ಹೋಗು ತಗೊಂಬ. ಇಲ್ಲ, ಇದು ನೆನ್ನೆ ತಗೊಂಡ್ ಬಂದಿದ್ದು, ನಾನು ಮರ್ತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ನ. ಅದನ್ನ ಇವಾಗ ಇನ್ನೊಂದ್ ಸ್ವಲ್ಪ ಕಟ್ ಮಾಡ್ಬಿಟ್ಟು ವೇಸ್ಟ್ ಆಗುತ್ತಲ್ಲ ನಾಳೆ ಬರೋ ಅಷ್ಟರಲ್ಲಿ ಅಂತೇಳಿ ಕಟ್ ಮಾಡ್ಕೊಡ್ತಾ ಇದ್ದೀನಿ. ವೇಸ್ಟ್ ಆಗೋ ಐಟಮ್ನೆಲ್ಲ ನನಗೆ ಕೊಡ್ತೀಯಾ? ನಾನು ತಿಂತೀನಿ. ತಿನ್ನು. ಏನು ಡ್ರೆಸ್ ಎಲ್ಲ ಇದಾಗ್ಬಿಟ್ಟೈತೆ? ಏನಾಗೈತೆ? ದೊಗಳೆ ಆಗೈತೆ, ಸಣ್ಣ ಆಗ್ಬಿಟ್ಟಿದ್ಯಾ? ಇವರಿಗೆ ನನ್ ಗುಂಡುಕಿರ್ಬೇಕು, ಗುಂಡುಕೆ ಇರ್ಬೇಕು. ಹೆಣ್ಮಕ್ಳು ಮಣಿಕೊಂಡು ಇರ್ಬಾರ್ದು, ಗಂಡ್ ಮಕ್ಳು ಸಣ್ಣಕ್ಕಿರ್ಬೇಕು. ಗಂಡ್ ಮಕ್ಳು ಯಾವಾಗ್ಲೂ ಹೆಂಗ ಕಾಣಿಸ್ಬೇಕು, ಹೆಣ್ಮಕ್ಳೆಲ್ಲ ಆಂಟಿರ್ ತರ ಕಾಣಿಸ್ಬೇಕು. ದಪ್ಪ ಆಗ್ಬಿಟ್ರೆ ಆಂಟಿ ಆಗ್ಬಿಡ್ತಾರ. ಹೆಂಗಿದೆ? ಚೆನ್ನಾಗಿದ್ಯಾ? ಸ್ವೀಟ್ ಇದೆಯಾ? ಈಗ ಬ್ರಷ್ ಮಾಡೋದಲ್ಲ ಒಂಥರ ಆಯ್ತು. ಅಯ್ಯೋ, ನೋಡಿ ಹೋಗೋದು ಒಂದು ದಿನಕ್ಕೆ, ಅದು ಅರ್ಧ ದಿನ, ಅದಕ್ಕೆ 2 ಬ್ಯಾಗ್ ಇವ್ರಿಗೆ. ಹೆಣ್ಮಕ್ಳು. ಓಹೋ, ಹೆಣ್ಮಗು ಅನ್ಬೇಕಾ ಈಗ? ಇವ್ರದ್ದೇನಿಲ್ಲ, ಅದ್ರಲ್ಲಿ ಒಂದು ಶರ್ಟು, ಒಂದು ಪ್ಯಾಂಟು, ಗೊತ್ತಿರ್ತದೆ ಬಿಡು ಎಲ್ಲರಿಗೂ. ನೀನು ಹೇಳಿಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ. ಅದ್ರಲ್ಲಿ ಇರೋದೆಲ್ಲ ನಮ್ದು. ಅಪ್ಪ, 2 ಬ್ಯಾಗ್ ಏನು ಕಮ್ಮು, ಒಂದು ಸೀರೆ ತಂದಿದ್ಯಾ? ಬಿಟ್ರೆ ಇನ್ನೇನು? ರಾತ್ರಿ ಉಟ್ಕೊಳಕ್ ಒಂದ್ ಸೀರೆ ತಗೊಂಡಿದ್ದೀನಿ ಇವಾಗ ಹೋಗ್ಬಿಟ್ಟು ಶಾಸ್ತ್ರಕ್ಕೆ. ಆಮೇಲೆ ಬೆಳಗ್ಗೆ ಒಂದ್ ಸೀರೆ ತಗೊಂಡಿದ್ದೀನಿ. ಅಲ್ಲಿಂದ ನಮ್ಮೂರ್ಗೆ ಹೋಗ್ಬೇಕಾದ್ರೆ ಹಾಕೊಳಕ್ ಒಂದ್ ಡ್ರೆಸ್ ತಗೊಂಡಿದ್ದೀನಿ. ಅದಲ್ಲದೆ ಇನ್ನೊಂದು ಎಕ್ಸ್ಟ್ರಾ ಡ್ರೆಸ್ ತಗೊಂಡಿದ್ದೀನಿ ಇರ್ಲಿ ಅಂತ. ಇನ್ನು ನಾವು ಸಂಜೆ 4 ಗಂಟೆಗೆ ಹೊರಡೋಣ. ಹೋಗೋ ಅಷ್ಟರಲ್ಲಿ 2.5 ಅವರ್ ಆಗುತ್ತೆ. ಶಾಸ್ತ್ರ ಶುರುವಾಗೋಕ್ಕಿಂತ ಮುಂಚೆನೇ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ಆದರೆ ನನ್ನ ತಮ್ಮನ ಆಫೀಸಲ್ಲೇನೋ ಅವನಿಗೆ ಪರ್ಮಿಷನ್ ಕೊಡಲಿಲ್ವಂತೆ, ಹಾಗಾಗಿ ಅವನು ಬರೋದು ಕೂಡ ಲೇಟ್ ಆಯಿತು. ನಮ್ಮ ಮನೆಗೆ ಬಂದಿದ್ದೆ ಒಂದು 6 ಗಂಟೆ 6:30 ಆಗಿತ್ತು ಅನ್ಕೋತೀನಿ. ಆವಾಗ ನಾವು ಹೊರಟು. ಇನ್ನು ನಾವು ಒಂದು ಅರ್ಧ ದಾರಿಲಿ ಹೋಗ್ತಾ ಇದ್ದೀವಿ ಅನ್ನೋವಾಗಲೇ ನನ್ನ ತಮ್ಮ ನನಗೆ ಹಶ್ವಾಗ್ತಿದೆ, ಏನಾದರೂ ತಿನ್ಕೊಂಡೇ ಹೋಗೋಣ ಅಂತ ಇದ್ದ. ಅವನು ಅಷ್ಟನ್ನೆಲ್ಲ ತಡ್ಕೊಳಲ್ಲ, ಅವನಿಗೆ ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಅಂತ ಇರಬೇಕು. ಹಾಗಾಗಿ ನಾವು ಅಲ್ಲೇ ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಹೋದೋ. ನಾನೇನು ತೊಗೊಳ್ಳಿಲ್ಲ, ನಾನು ಬರೀ ಒಂದು ಮಸ್ಕ್ ಮಿಲನ್ ಜ್ಯೂಸನ್ನ ತೊಗೊಂಡಿದ್ದೆ. ಇನ್ನು ನನ್ನ ತಮ್ಮ ಫ್ರೈಡ್ ರೈಸ್ ಮತ್ತು ನನ್ನ ಹಸ್ಬೆಂಡ್ ಕೂಡ ಫ್ರೈಡ್ ರೈಸ್ ತೊಗೊಂಡು ಒಂದು ಗೋಬಿ ಏನೋ ತೊಗೊಂಡು ತಿಂತಾಯಿದ್ರು. ಅವರು ನಾನು ಇದಕ್ಕೆ ಸಕ್ಕರೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರು ಏನು ಹೇಳ್ತವ್ರೆ ಕೇಳಿ. ಏನಂದ್ರು? ಬೆಲ್ಲದ್ದು ಏನದು ಬಾಕ್ಸು ಕ್ಯೂಬ್ಸು
ಅದನ್ನು ಪರ್ಸಲ್ಲಿ ಒಂದು 4 ಇಟ್ಕೊಂಡಿರಿ. ಯಾವಾಗ ಯಾವ ಹೋಟ್ಲಿಗೆ ಹೋದ್ರೂ ಎಲ್ಲಿ ಜ್ಯೂಸ್ ಕುಡಿದ್ರೂ ಶುಗರ್ಲೆಸ್ ಆರ್ಡ್ರ್ ಮಾಡು, ಬೆಲ್ಲ ಹಾಕೊಂಡು ಕುಡಿ. ಏನಂತೀಯ? ಆಯಿತು. ಇನ್ನು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಡುವಾಗ ದಾರಿನೇ ಸಾಕ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಎಷ್ಟೊತ್ತು ಊರು ಬರುತ್ತೆ ಅಂತ ನಾನಂತೂ ಕಾಯ್ತಾ ಇರ್ತೀನಿ. ಇನ್ನು ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸುಮಾರು ಒಂದು 11 ಗಂಟೆ 10:15 ಏನೋ ಆಗಿತ್ತು ಅನ್ಕೋತೀನಿ. 11 ಗಂಟೆ ಆಗಿರ್ಬೋದು. 11 ಗಂಟೆಗೆ ಹೋಗಿ ರೀಚ್ ಆದೋ. ಅಷ್ಟರಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟಿದ್ರು ಆಲ್ಮೋಸ್ಟ್ ಆಲು. ನಾನು ಸ್ಯಾರಿ ಎಲ್ಲ ಹಾಕ್ಕೊಳ್ಬೇಕಂತ ಅಂದ್ಕೊಂಡು ಹೋದೆ. ಏನೂ ಹಾಕ್ಕೊಳ್ಳಿಕ್ಕಾಗಲಿಲ್ಲ, ಯಾಕಂದರೆ ಶಾಸ್ತ್ರನೇ ಮುಗಿದೋಗ್ಬಿಟ್ಟಿತ್ತು. ನಮ್ಮ ಮನೇಲಿ ತೀರಾ ಸಿಂಪಲ್ಲಾಗಿ ಮದುವೆ ಮಾಡ್ತಾ ಇರೋದು. ಆದರೆ ಊರಲ್ಲಿ ಶಾಸ್ತ್ರಗಳನ್ನ ಮಾಡ್ತಾರೆ ನೋಡಿ, ಎಲ್ಲ ಶಾಸ್ತ್ರಗಳನ್ನು ಮಾಡೇನೆ ಮದುವೆನ ಮಾಡ್ತಾ ಇರೋದು. ಹಾಗಾಗಿ ಎಲ್ಲ ಶಾಸ್ತ್ರನೂ ಕೂಡ ಮುಗಿಸಿದ್ರು. ಇನ್ನು ಅಮ್ಮ ಮತ್ತು ಅವರೆಲ್ಲ ಏನೋ ದೇವಸ್ಥಾನಕ್ಕೆ ಹೋಗಿ ಅದೇನೋ ಪೂಜೆ ಮಾಡ್ಕೊಂಡು ಬರ್ಬೇಕಂತೇಳಿ ಹೋಗಿ ಬರ್ತಾಯಿದ್ರು. ನಾವು ಇನ್ನೂ ಬಂದಾಗ ಅವ್ರಿನ್ನ ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ತಾಯಿದ್ರು. ನಾವು ಹೋದ್ಮೇಲೆ ಆಸೆ ಬರೆಯೋದು, ಆಮೇಲೆ ಅರಿಶಿನ ಶಾಸ್ತ್ರನ ಆಮೇಲೆ ಮಾಡ್ತಾಯಿದ್ರು. ಬಳೆ ಶಾಸ್ತ್ರ ಹಾಗೆ ಭತ್ತ ಕುಟ್ಟೋದು ಅದೇನೋ ಶಾಸ್ತ್ರ ಹೇಳ್ತಾರೆ, ಅದನ್ನೆಲ್ಲ ಅವರು ಮುಂಚೆನೇ ಮುಗಿಸ್ಕೊಂಡು ಬಿಟ್ಟಿದ್ರು. ನಾವು ಹೋದಾಗ ಇನ್ನು ಅರಿಶಿನ ಶಾಸ್ತ್ರ ಆಗಿರಲಿಲ್ಲ. ಹಾಗಾಗಿ ಮೊದಲು ನನ್ನ ಹಸ್ಬೆಂಡು ಇನ್ನೊಂದು ಸಲ ಊಟ ಮಾಡ್ತಾಯಿದ್ದಾರೆ ನೋಡಿ. ಅವರು ಅಲ್ಲಿ ಊಟ ತೊಗೊಂಡಿದ್ದವ್ರಿಗೆ ಸಾಲಿಲ್ಲ ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿ 12 ಗಂಟೆ ಏನೋ ಈ ಶಾಸ್ತ್ರ ಮಾಡುವಾಗ 12:15 1 ಗಂಟೆ ಏನೋ ಆಗಿತ್ತು. ಆವಾಗ ಮತ್ತೆ ಇನ್ನೊಂದು ಸ್ವಲ್ಪ ಊಟ ಮಾಡ್ತಿದ್ದಾರೆ. ನಮ್ಮ ಚಿಕ್ಕಿ ಎಲ್ಲ ಬೈತಾಯಿದ್ರು, ನೀವು ಯಾಕೆ ಊಟ ಮಾಡ್ಕೊಂಡು ಬಂದ್ರಿ, ನಾನು ಇಲ್ಲಿ ಅಡುಗೆ ಮಾಡಿಲ್ವಾ, ತಿಂದು ಖಾಲಿ ಮಾಡಬೇಕು ಇವಾಗ ಅಂತೇಳಿ. ಹಾಗಾಗಿ ಅವ್ರು ಇನ್ನೊಂದು ಸಲ ಊಟ ಮಾಡಿಕೊಂಡ್ರು. ಇನ್ನು ಶಾಸ್ತ್ರ ಎಲ್ಲನೂ ಮುಗಿಸ್ಕೊಳ್ತಾ ಇದ್ದೀವಿ. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ವಿಡಿಯೋ ಲಾಂಗ್ ಆಗೋಯಿತು. ಎಲ್ಲ ಶಾಸ್ತ್ರನೂ ಕೂಡ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಇವತ್ತಿನ ವ್ಲಾಗೆಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್.